ರಾಪಂಜೆಲ್. ದೂರದ ಊರಿನಲ್ಲಿ ಒಬ್ಬ ಬಡ ರೈತ ತನ್ನ ಹೆಂಡತಿಯೊಡನೆ ವಾಸವಾಗಿದ್ದನು. ಒಮ್ಮೆ ಅವರು ಪಕ್ಕದ ಮನೆಯವರ ಉದ್ಯಾನವನದಿಂದ ಹಣ್ಣು ಕೀಳಲು ಪ್ರಯತ್ನಪಟ್ಟರು. ಆದರೆ ಆ ಮನೆಯಲ್ಲಿ ವಯಸ್ಸಾದ ದುಷ್ಟ ಮಾಟಗಾತಿಯೊಬ್ಬಳು ವಾಸವಾಗಿದ್ದಳು. ನನ್ನ ಉದ್ಯಾನವನದಿಂದ ಕದಿಯಲು ನಿಮಗೆಷ್ಟು ಧೈರ್ಯ? ನಾನು ನಿಮ್ಮಿಬ್ಬರನ್ನು ಇಲಿಯಾಗಿ ಬದಲಾಯಿಸುತ್ತೇನೆ ಎಂದು ಕಿರುಚಿದಳು. ಇಬ್ಬರು ಭಯದಿಂದ ನಡುಗಿದರು. ಕೊನೆಗೆ ಮಾಟಗಾತಿಯು, ನಾನು ನಿಮ್ಮನ್ನು ಬಿಡುತ್ತೇನೆ, ಆದರೆ ನೀವು ನಿಮ್ಮ ಮೊದಲನೆಯ ಮಗುವನ್ನು ನನಗೆ ಕೊಡಬೇಕು ಎಂದಳು. ಅವರಿಗೆ ಬಹಳ ಭಯವಾಗಿದ್ದರಿಂದ ಅವರು ಹೇಳಿದ್ದಕ್ಕೆ ಒಪ್ಪಿಕೊಂಡು ಅಲ್ಲಿಂದ ಓಡಿ ಹೋದರು. ಕೆಲವು ವರ್ಷಗಳ ನಂತರ ಅವರಿಗೆ ಒಂದು ಸುಂದರವಾದ ಹೆಣ್ಣು ಮಗು ಹುಟ್ಟಿತು. ತಕ್ಷಣವೇ ಆ ಮಾಟಗಾತಿ ಬಂದು ಮಗುವನ್ನು ಕಿತ್ತುಕೊಂಡು ಹೋದಳು. ಅವಳಿಗೆ ರಾಪೆಂಜೆಲ್ ಎಂದು ಹೆಸರಿಟ್ಟಳು. ಅವಳನ್ನು ಒಂದು ಎತ್ತರವಾದ ಗೋಪುರದಲ್ಲಿ ಬಂಧಿಸಿದಳು. ರಾಪೆಂಜೆಲ್ ಬೆಳೆದು ಒಂದು ಸುಂದರವಾದ ಯುವತಿಯಾದಳು. ಅವಳ ಉದ್ದವಾದ ಚಿನ್ನದ ಬಣ್ಣದ ಕೂದಲು ಬಹಳ ಸುಂದರವಾಗಿತ್ತು. ಅವಳು ಮಾಟಗಾತಿಯನ್ನು ಬಿಟ್ಟು ಬೇರೆ ಯಾರನ್ನೂ ನೋಡಿರಲಿಲ್ಲ. ಪ್ರತಿದಿನ ಮಾಟಗಾತಿಯು ಗೋಪುರದ ಕೆಳಗೆ ನಿಂತು, ರಾಪೆಂಜೆಲ್, ರಾಪೆಂಜೆಲ್, ನಿನ್ನ ಕೂದಲನ್ನು ಕೆಳಗೆ ಬಿಡು ಎಂದು ಕೂಗುತ್ತಿದ್ದಳು. ರಾಪೆಂಜೆಲ್ ಆಗ ತನ್ನ ಉದ್ದ ಜಡೆಯನ್ನು ಕಿಟಕಿಯ ಹೊರಗೆ ಹಾಕುತ್ತಿದ್ದಳು. ಮಾಟಗಾತಿಯು ಅದನ್ನು ಹಿಡಿದು ಮೇಲೆ ಹತ್ತುತ್ತಿದ್ದಳು. ಒಂದು ದಿನ ಆ ದಾರಿಯಿಂದ ಹೋಗುತ್ತಿದ್ದ ರಾಜಕುಮಾರನು ಮರಗಳ ಹಿಂದೆ ಅವಿತುಕೊಂಡು ಮಾಟಗಾತಿಯನ್ನು ನೋಡಿದನು. ಅವಳು ಅಲ್ಲಿಂದ ಹೋದ ಮೇಲೆ ಅವನು ಪ್ರಯತ್ನ ಪಡಲು ನಿರ್ಧರಿಸಿದನು. ರಾಪೆಂಜೆಲ್, ರಾಪೆಂಜೆಲ್, ನಿನ್ನ ಕೂದಲನ್ನು ಕೆಳಗೆ ಬಿಡು ಎಂದು ಕೂಗಿದ. ಅವಳು ಕೂದಲನ್ನು ಹಿಡಿದು ಕೋಣೆಯೊಳಗೆ ಹೋದನು. ರಾಜಕುಮಾರನನ್ನು ನೋಡಿ ರಾಪೆಂಜೆಲ್ಗೆ ಆಶ್ಚರ್ಯವಾಯಿತು. ಅಷ್ಟೊಂದು ಸುಂದರವಾಗಿದ್ದ ಯುವಕನನ್ನು ಅವಳು ಹಿಂದೆಂದೂ ನೋಡಿರಲಿಲ್ಲ. ರಾಜಕುಮಾರನು ಅವಳನ್ನು ಪ್ರೀತಿಸಲು ಪ್ರಾರಂಭಿಸಿದನು. ಅವರು ಪ್ರತಿದಿನವೂ ಮಾಟಗಾತಿಯು ಹೋದ ಮೇಲೆ ಗುಟ್ಟಾಗಿ ಪ್ರೇಟಿ ಮಾಡಲು ಪ್ರಾರಂಭಿಸಿದರು. ಒಂದು ದಿನ ಬಾಯಿ ತಪ್ಪಿ ರಾಪೆಂಜೆಲ್ ಮಾಟಗಾತಿಗೆ, ನೀನು ನನ್ನ ರಾಜಕುಮಾರನಿಗಿಂತ ಹೆಚ್ಚು ಭಾರ ಇದ್ದೀಯಾ ಎಂದು ಹೇಳಿದಳು. ಆಗ ಮಾಟಗಾತಿಗೆ ಏನು ನಡೆಯುತ್ತೆಂದು ತಿಳಿಯಿತು. ಅವಳು ಕೋಪದಿಂದ ಕೂಗಿದಳು. ರಾಪೆಂಜೆಲ್ನ ಕೂದಲನ್ನು ಕತ್ತರಿಸಿ ಅವಳನ್ನು ದಟ್ಟವಾದ ಕಾಡಿಗೆ ಅಟ್ಟಿದಳು. ಅಂದು ರಾಜಕುಮಾರನು ಬಂದಾಗ ಆ ಮಾಟಗಾತಿಯು ಅವನಿಗಾಗಿ ಗೋಪುರದಲ್ಲಿ ಕುಳಿತು ಕಾಯುತ್ತಿದ್ದಳು. ಅವಳು ಕೋಪದಿಂದ ಇನ್ನಷ್ಟು ಕಿರುಚಿದಳು. ಅವನು ಕುರುಡನಾಗುವಂತೆ ಶಾಪ ಹಾಕಿದಳು. ಕುರುಡ ರಾಜಕುಮಾರನು ನೊಂದ ಹೃದಯದಿಂದ ಕಾಡಿನಲ್ಲಿ ಅಲೆದಾಡುತ್ತಿದ್ದನು. ಹಲವು ದಿನಗಳ ನಂತರ ಗಾಯಗೊಂಡ ರಾಜಕುಮಾರನನ್ನು ಮರಗಳ ಮಧ್ಯದಲ್ಲಿ ರಾಪೆಂಜೆಲ್ ನೋಡಿದಳು. ಪಾಪದ ರಾಜಕುಮಾರನ ದಯನೀಯ ಸ್ಥಿತಿಯನ್ನು ನೋಡಿ ರಾಪೆಂಜೆಲ್ ಅತ್ತಳು. ಅವಳ ಕಣ್ಣೀರು ಅವನ ಮೇಲೆ ಬಿದ್ದ ಕೂಡಲೇ ಅವನ ಗಾಯಗಳು ವಾಸಿಯಾದವು. ಅವನ ದೃಷ್ಟಿಯು ಹಿಂತಿರುಗಿತು. ಕಣ್ಣು ಬಿಟ್ಟಾಗ ಅವನು ಮೊದಲು ರಾಪೆಂಜೆಲ್ನನ್ನು ನೋಡಿದನು. ಅವರು ಒಬ್ಬರನ್ನೊಬ್ಬರನ್ನು ನೋಡಿ ಸಂತೋಷಪಟ್ಟರು. ಅವರು ಮಾಟಗಾತಿಯಿಂದ ದೂರ ಹೋಗಿ ರಾಜಕುಮಾರನ ರಾಜ್ಯದಲ್ಲಿ ಸಂತೋಷವಾಗಿ ಬಾಳಿದರು.